ಹೌದು ಬಾಸ್, ನೀವು ಕೇಳ್ತಿರೋದು ನಿಜ. ಡಿ ಬಾಸ್ ಅವರ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಹಾಡಿನ ಪೋಸ್ಟರ್ ಬಿಟ್ಟಾಗಿಂದ ಇಂಡಸ್ಟ್ರೀಲಿ ಯಾವ ರೇಂಜಿಗೆ ಟ್ರೋಲ್ಸ್ ನಡೀತಾ ಇದೆ ಗೊತ್ತಾ? ಇದನ್ನು ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರೋದಿಲ್ಲ. ಯಾಕಂದರೆ ಡೆವಿಲ್ ಸಿನಿಮಾದ ಟ್ರೋಲ್ಸ್ ಈ ರೇಂಜಿಗೆ ನಡೀತಾ ಇದೆ. ಡೆವಿಲ್ ಸಿನಿಮಾದ ಆಡಿಯೋ ಕೂಡ ಆಲ್ರೆಡಿ ಲೀಕ್ ಆಗಿದೆ. ಅದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಬಿಟ್ಟಿದ್ದೆ. ಅದನ್ನು ಹೋಗಿ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಅದು ಒಂದು ರೀತಿ ದರ್ಶನ್ ರವರಿಗೆ ದರ್ಶನ್ ಹೇಟರ್ಸ್ಗಳು ಟ್ರೋಲ್ ಮಾಡ್ತಾ ಇರೋದು, ದರ್ಶನ್ ಫ್ಯಾನ್ಸ್ಗಳಿಗೆ ದರ್ಶನ್ ಫ್ಯಾನ್ಸ್ನ ಹೇಟ್ ಮಾಡ್ತಕ್ಕಂಥವ್ರು ಟ್ರೋಲ್ ಮಾಡ್ತಾ ಇರೋದು. ಆದರೆ ಇದೀಗ ದರ್ಶನ್ ಫ್ಯಾನ್ಸ್ ಅವರು ಕೂಡ ವಿಚಿತ್ರವಾಗಿ ಟ್ರೋಲ್ಸ್ನ ಮಾಡ್ತಾ ಇದ್ದಾರೆ. ಹಾಗೆ ದರ್ಶನ್ ವಿರುದ್ಧವಾಗಿರ್ತಕ್ಕಂಥ ಚಿತ್ರರಂಗದ ಹಲವು ನಟರ ಅಭಿಮಾನಿಗಳು ಕೂಡ ಇದಕ್ಕೆ ವಿಚಿತ್ರವಾಗಿಯೇ ಟ್ರೋಲ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಅವುಗಳನ್ನು ಒಂದೊಂದು ಪೋಸ್ಟರ್ ಮೂಲಕ ನಿಮಗೆ ತೋರಿಸ್ತೇವೆ, ನೋಡಿ ಅಚ್ಚರಿಗೆ ಒಳಗಾಗಬೇಡಿ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಟ್ರೋಲ್ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಮೊದಲು ಒಂದು ಅಫಿಷಿಯಲ್ ಪೋಸ್ಟರನ್ನು ನೋಡ್ಕೊಂಡು ಬರೋಣ ಬನ್ನಿ. ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಪೋಸ್ಟರ್ನ ಜೊತೆಗೆ ದರ್ಶನ್ ರವರು ಕೂಡ ಇಲ್ಲಿ ಇದ್ದಾರೆ. ಹಾಗೆ ಸುತ್ತಮುತ್ತ ಒಂದು ಡ್ಯಾನ್ಸ್ ಕೂಡ ನಡೀತಾ ಇದೆ. ಹಾಗಾದರೆ ಈ ಒಂದು ಪೋಸ್ಟರನ್ನು ಗಮನಿಸಿ ನೋಡಿ. ದಿಸ್ ಈಸ್ ಡಿಗ್ನೆಸ್ಟಿಂಗ್. ಇದ್ರೆ ಲೀಲಾವತಿ ಜೊತೆ ಇರಬೇಕು ಅಂತ ಹೇಳಿ ಈಗ ಮತ್ತೊಂದು ಹೊಸ ಟ್ರೋಲ್ ಶುರುವಾಗಿದೆ. ಈ ಮೊಟ್ಟೆ ತಲೆ ಯಾರ್ದು ಅಂತ ನಿಮಗೆ ಬಹಳ ಚೆನ್ನಾಗಿ ಗೊತ್ತು. ಇದರ ಹಿಂದೆ ಸಾಕಷ್ಟು ಕಾಂಟ್ರವರ್ಸಿ ಕೂಡ ಆಗಿತ್ತು. ಹಾಗೆ ಬನ್ನಿ ಮುಂದಿನ ಪೋಸ್ಟರ್ನತ್ತ ಹೋಗುವ. ಇದ್ರೆ ಸೆಕ್ಯೂರಿಟಿ ಜೊತೆ ಇರಬೇಕು. ಇಲ್ಲಿ ಕಾಣ್ತಾ ಇರೋದು ಯಾರು ಅಂತ ನೀವು ನೋಡ್ತಾ ಇರ್ಬೋದು. ಹಾಗೆ ಇದರ ಬಗ್ಗೆ ಸಾಕಷ್ಟು ಕಾಂಟ್ರವರ್ಸಿಗಳು ಕೂಡ ಹಿಂದೆ ಆಗಿತ್ತು. ಇವಾಗ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಟೈಟಲ್ನ ಚೇಂಜ್ ಮಾಡಿಕೊಂಡು ಇದ್ರೆ ಸೆಕ್ಯೂರಿಟಿ ಜೊತೆ ಇರಬೇಕು ಅಂತ ಯಾರ ಫೇಸ್ ಕಟ್ಟನ್ನು ಹಾಕಿದ್ದಾರೆ ಅಂತ ನೀವು ಇವಾಗ ತಾನೇ ನೋಡಿದ್ರಿ. ಹಾಗೆ ಇದರ ಮುಂದಿನ ಟ್ರೋಲ್ ಎಡಿಟರ್ಗಳನ್ನು ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇದ್ರೆ ನೆಮ್ಮದಿಯಾಗಿ ಬಕೆಟ್ ಹಿಡಿಬೇಕು. ಇಲ್ಲಿ ಯಾರೋ ಒಂದು ಫೇಸ್ ಕಟ್ಟನ್ನು ಹಾಕಿದ್ದಾರೆ ಅಂತ ನೀವು ಗಮನಿಸ್ಬೋದು. ಹಾಗೆ ಇದನ್ನು ಎಕ್ಸ್ಪೆಕ್ಟಿಂಗ್ ಕೂಡ ಮಾಡ್ಬೋದು. ಯಾಕೆ ಅಂತ ನಾನು ಹೇಳೋದಿಲ್ಲ, ಹೋಗಿ ಒಂದ್ಸಲ ಗೂಗಲ್ನಲ್ಲಿ ಬಕೆಟ್ ಸ್ಟಾರ್ ಅಂತ ಸರ್ಚ್ ಮಾಡಿ ನೋಡಿ. ಹಾಗಾದರೆ ಮುಂದಿನ ಟ್ರೋಲ್ಸ್ನ ನೋಡೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ, ಇದ್ರೆ ವೀರಪ್ಪನ್ ಜೊತೆ ಇರಬೇಕು. ಈ ಒಂದು ಫೇಸ್ ಕಟ್ ಯಾರ್ದು ಅಂತ ಕೂಡ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇದರ ಹಿಂದೆ ಸಾಕಷ್ಟು ಕಾಂಟ್ರವರ್ಸಿ ಕೂಡ ಆಗಿರುತ್ತೆ. ಹಾಗೆ ಮುಂದೆ ನೋಡ್ತಾ ಹೋದರೆ ಅದೇ ಕ್ಯಾಪ್ಷನನ್ನು ಇಟ್ಕೊಂಡು ಬೇರೆ ಫೇಸ್ ಕಟ್ಟನ್ನು ಎಡಿಟ್ ಮಾಡಿ ಹಾಕಿದ್ದಾರೆ. ಅದು ನಮ್ಮ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ರವರಿಗೆ ಈ ರೇಂಜಿಗೆ ಟ್ರೋಲ್ಗಳನ್ನು ಮಾಡಿದ್ದಾರೆ. ಹಾಗೆ ಈ ಒಂದು ಫೇಸ್ ಕಟ್ಟನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಎಡಿಟರ್ಸ್ಗಳು ಯಾವ ರೀತಿ ಮಿಸ್ಯೂಸನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ. ಇನ್ನು ಸಾಂಗ್ ಬಂದ ಮೇಲೆ ಯಾವ ರೀತಿ ಟ್ರೋಲ್ ಆಗುತ್ತೋ ಕಾದು ನೋಡಬೇಕು. ಇದೆಲ್ಲ ನಮ್ಮ ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲಿ ತುಂಬಾ ಕಾಮನ್. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಡೆವಿಲ್ ಸಿನಿಮಾದ ಸಾಂಗಿನ ಲೈವ್ ಕೌಂಟ್ ಕೂಡ ನಮ್ಮ ಚಾನಲ್ನಲ್ಲೇ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.